ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಜೈ ಶ್ರೀರಾಮ್, ಜೈ ಹನುಮಾನ್. ಇವತ್ತು ಶುಭ ಶನಿವಾರ. ಇವತ್ತು ಹನುಮಾನ್ಜಿನೇ ಸ್ವತಃ ರಚಿಸಿ ಶ್ರೀ ಪ್ರಭು ಶ್ರೀರಾಮನನ್ನು ಒಲಿಸಿಕೊಳ್ಳೋಕ್ಕೋಸ್ಕರನ ಒಂದು ಸ್ತೋತ್ರವನ್ನು ಬರೆದಿದ್ರಂತ. ಅವ್ರು ಒಲಿಸ್ಕೊಳ್ಳೋದಂದ್ರೆ ಅವರು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ. ಅವ್ರಿಗೆ ಯಾವ ಆಸೆ ಆಕಾಂಕ್ಷೆಗಳು ವೈಭೋಗ ಬೇಕಾಗಲ್ಲ. ನಮ್ಮ ಥರ ನಮ್ಗೆ ಆಶಯಗಳು ಅದು ಕೊಡು ಇದು ಕೊಡು, ಐಶ್ವರ್ಯ ಕೊಡ್ರಿ, ಸಮೃದ್ಧಿ ಕೊಡ್ರಿ, ಆರೋಗ್ಯ ಆಯುಷ್ಯ ಅಂತ. ಆದ್ರೆ ಪ್ರಭು ಶ್ರೀ ಹನುಮಾನ್ಜಿ ಪ್ರಭುವನ್ನು ಒಲಿಸ್ಕೊಳ್ಳೋದಂದ್ರೇನು, ಸದಾ ನಿಮ್ಮ ಸೇವೆಯಲ್ಲಿಡ್ರಿ, ಸದಾ ನಿಮ್ಮ ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಡ್ರಿ, ನಿಮ್ಮ ಜೊತೆಗೆ ಇರುವಂಥ ಸೌಭಾಗ್ಯವನ್ನು ಕೊಡ್ರಿ ಅಂತ ಆ ಥರ ಆಸೆಗೆ ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರನ ಈ ಒಂದು ಸ್ತೋತ್ರನ ಅವರು ತಾವೇ ರಚಿಸಿ ಪಠನೆ ಮಾಡಿ ಪ್ರಭು ಶ್ರೀರಾಮನನ್ನು ಒಲಿಸ್ಕೊಂಡಿದ್ರಂತ. ಇದು ಸುಂದರಕಾಂಡದೊಳಗೆ ವಾಲ್ಮೀಕಿ ಋಷಿಗಳನ್ನೇ ಹೇಳಿದಾರಂತ. ಇದನ್ನು ಈ ಥರ ಆಗಿತ್ತು ಅಂತ. ಹಾಗಾಗಿ ಈ ಮಂತ್ರವನ್ನು ಎಷ್ಟು ಪರಮಸಿದ್ಧಿ ಆಗುತ್ತಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ತಾವೆ ಅಂತ. ಇದು ಪ್ರಭು ಶ್ರೀರಾಮನ ಒಲ್ದಿದ್ರು ಅಂದ್ರೆ ನಮ್ಮ ಆಸೆ ಆಕಾಂಕ್ಷೆಗಳು ಪ್ರಭು ಶ್ರೀರಾಮ್ ಮತ್ತು ಹನುಮಾನ್ ಇಬ್ಬರ ಆಶೀರ್ವಾದನ ಸಿಗ್ತೈತಿ. ಮಂತ್ರ ಈ ಥರ ಐತಿ ನೋಡ್ರಿ, ಎಷ್ಟು ಸರಳವಾಗೈತಿ. ಪರಮಸಿದ್ಧಿ ಸ್ತೋತ್ರ ಅಂತ ಇದ್ರ ಹೆಸರು. ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ರಾಘವಸ್ಯ ಪದದ್ವಂದ್ವಂ ದದ್ಯಾತ್ ಅಮಿತಾ ವೈಭವಂ. ಇಷ್ಟು ಸರಳವಾಗಿರುವಂಥ ಮಂತ್ರ ಹೇಳಿ ಪ್ರಭು ಶ್ರೀರಾಮನ ಒಲ್ದಿದ್ರಂತ. ಅಂಥದ್ದು ನೀವೆಲ್ಲ ಈ ಮಂತ್ರವನ್ನು ಪಠಿಸಿ ಪ್ರಭು ಶ್ರೀರಾಮ ಮತ್ತು ಪ್ರಭು ಹನುಮಾನ್ಜಿನ ಕೂಡ ನಾವು ಇಬ್ಬರನ್ನೂ ಒಲಿಸ್ಕೋಬೋದು. ಎಷ್ಟು ಸರಳವಾಗೈತಿ. ನಿಮ್ಮ ಏನೇ ಆಸೆ ಆಕಾಂಕ್ಷೆಗಳಿದ್ರೂ ಅವರಿಬ್ಬರನ್ನೂ ಈ ಮಂತ್ರವನ್ನು ಪಠಿಸಿ ಒಲಿಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ದಕ್ಕೆ ಧನ್ಯವಾದಗಳು.